ಇವತ್ತು ದೇಶ ವಿಭಜನೆ ಮಾಡಿದ್ರು ಅಂತಾರಲ್ಲ, ಅದು ಐತಿಹಾಸಿಕ ಅನಿವಾರ್ಯತೆ ಇತ್ತು. ಜಿನ್ನಾ ಅವರು ನಾವು ಬೇರೆ ಸಪರೇಟ್ ರಾಷ್ಟ್ರ ಕೊಡಿ ಅಂತ ಕೇಳಿದ್ರು. ಮೌಂಟ್ ಬ್ಯಾಟನ್ ಅವರು ಅವ್ರ ಮಾತು ಕೇಳ್ಕೊಂಡು ಮಾಡಿದ್ರು. ಬ್ರಿಟಿಷ್ನವರು ವಿ ಆರ್ ನಾಟ್ ಫಾರ್ ಪಾರ್ಟಿಷನ್. ಸಾವರ್ಕರ್ 2 ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವತ್ತು ಸಾವರ್ಕರ್ ಪೂಜೆ ಮಾಡ್ತಾರೆ. ಇವರು ಸಾವರ್ಕರ್ 2 ರಾಷ್ಟ್ರ ಆಗಬೇಕು ಅಂತ ಹೇಳಿದವರು. ಇವರು ಗೋಲ್ವಾಲ್ಕರ್ ಸಂವಿಧಾನದ ವಿರುದ್ಧ ಮಾತಾಡಿದವರು, ಸಾವರ್ಕರ್ ವಿರುದ್ಧ ಮಾತಾಡಿದವರು. ಯಾವತ್ತೂ ಕೂಡ ಎಡ್ಗೆವಾರ್ ಆಗಲಿ, ಗೋಲ್ವಾಲ್ಕರ್ ಆಗಲಿ, ಸಾವರ್ಕರ್ ಆಗಲಿ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ಇವರು ಯಾರು ಒಬ್ರು ಭಾಗವಹಿಸಿದ್ರ? ಯಾರು ಒಬ್ರು ಪ್ರಾಣತ್ಯಾಗ ಮಾಡ್ಕೊಂಡಿದ್ದಾರ? ಹುತಾತ್ಮರಾಗಿದ್ದಾರ? ಒಬ್ರು ಹುತಾತ್ಮರಾಗಿದ್ದಾರ ಇವರು? ನೋಬಡಿ ಫ್ರಮ್ ಭಾರತೀಯ ಜನತಾ ಪಾರ್ಟಿ. ಇವರು ದೇಶಭಕ್ತಿ ನಮ್ಗೆ ಹೇಳ್ಕೊಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಕಾಂಗ್ರೆಸ್ ಪಕ್ಷಕ್ಕೆ ಈಗ ದೇಶಭಕ್ತಿ ಪಾಠ ಹೇಳ್ಕೊಡ್ತಾರೆ. ಮಹಾತ್ಮ ಗಾಂಧೀಜಿಯನ್ನು ಕೊಂದಂತವರು, ನಾಥುರಾಮ್ ಗೋಡ್ಸೆನ ಪೂಜೆ ಮಾಡೋರು ಇವರು. ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ರಾಷ್ಟ್ರಧ್ವಜದ ಬಗ್ಗೆ ಮಾತು. ಇವರು ಬಿಜಾಪುರದ ಇದರಲ್ಲಿ ಎಂತದು ಸಿಂದಗಿನಲ್ಲಿ ಯಾರು ಪಾಕಿಸ್ತಾನ ಧ್ವಜ ಆರಿಸಿದವ್ರು ನೀವು ನೋಡಿ. ಮಂಡ್ಯದಲ್ಲಿ ನಿನ್ನೆ ಅವ್ರು ನೋಡ್ಬೇಕು, ಚಳುವಳಿನ ನೋಡ್ಬೇಕು, ನೀವು ನೋಡ್ಬೇಕು. ನೋಡಿದ್ರೆ ನೋಡಿರ್ಬೇಕು ಅಂತ ಅನಿಸುತ್ತೆ. ನಾನು ಮಂಡ್ಯದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಬ್ಬ ಕೂಗೋದು ಕಾರ್ಯಕರ್ತ, ಅವ್ನು ಬಾಯಿ ಮುಚ್ಕೊಳ್ಳೋದು ಇನ್ನೊಬ್ಬ ಕಾರ್ಯಕರ್ತ. ಇವ್ರಿಗೆ ಏನ್ರಿ ಇದು ನಾಟಕನ? ಏನೋ ಇದು? ಮಂಡ್ಯದಲ್ಲಿ ಪ್ರತಿಭಟನೆ, ಒಬ್ಬ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋದು, ಇನ್ನೊಬ್ಬ ಮೇಲ್ಗಡೆ ನಿಂತ್ಕೊಂಡು ಅವನು ನಿಂತ್ಕೊಂಡಿರೋನು ಬಾಯಿ ಮುಚ್ಕೊಳ್ಳೋದು. ವಾಟ್ ಇಸ್ ದಿಸ್? ನಾವು ರಾಷ್ಟ್ರಭಕ್ತರು, ದೇಶಭಕ್ತರು, ಈ ದೇಶವನ್ನು ಪ್ರೀತಿಸ್ತಕ್ಕಂಥವ್ರು, ಈ ದೇಶದ ಜನರನ್ನ ಪ್ರೀತಿಸ್ತಕ್ಕಂಥವ್ರು, ಎಲ್ಲ ಧರ್ಮದ ಜನರನ್ನ, ಎಲ್ಲ ಜನರನ್ನ ಪ್ರೀತಿಸ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು. ಇವ್ರ ತರ ಗಡ್ಡ ಬಿಟ್ಟಿರೋರು ಬರಬೇಡಿ, ಬುರ್ಕ ಹಾಕೊಂಡಿರೋರು ಬರಬೇಡಿ, ಟೋಪಿ ಹಾಕೊಂಡಿರೋರು ಬರಬೇಡಿ. ಮಾತಾಡ್ತದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇದೇನಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಸರ್ ಡೋಗಿ ಬಾಬಾ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಚ್ಚೇ ದಿನ ಆಗಿದೆ. ಯಾವ ದಿನ ಬಂತು? ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಗ್ಯಾಸ್ ಬೆಲೆ ಏರಿಸಿದ್ರು, ಗೊಬ್ಬರದ ಬೆಲೆ ಏರಿಸಿದ್ರು. ಅದಕ್ಕೆ ನಾವು ಗ್ಯಾರಂಟಿಗಳು ಕೊಡಕ್ಕೆ ಶುರು ಮಾಡಿದ್ದು. ಯಾಕಂತಂದ್ರೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು ಅಂತ, ಕೊಳ್ಳೋ ಶಕ್ತಿ ಜಾಸ್ತಿ ಆಗಬೇಕು. ಬಡವರಿಗೆ ನಿರುದ್ಯೋಗದಿಂದ, ಬೆಲೆ ಏರಿಕೆಯಿಂದ ಜನ ದುಡ್ಡಿಲ್ಲ ಅವ್ರ ಹತ್ರ, ಅವ್ರಿಗೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ. ಪ್ರತಿ ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಸುಮಾರು 1,20,00,000 ಕುಟುಂಬಗಳಿಗೆ ಕೊಡ್ತಾ ಇದ್ದೀವಿ. 1,20,00,000 ಕುಟುಂಬಗಳಿಗೆ.